ಹೋಯ್ತು ಹೋಯ್ತು ಹೋಯ್ತು. ಇಲ್ಲ ಇಲ್ಲ ಇಲ್ಲ. ಹೋಯ್ತು 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 ಹೋಯ್ತು. ಅಯ್ಯೋ ಇಲ್ಲ 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 ಅತ್ತೆ. ಅಯ್ಯೋ ದೇವ್ರೆ, ಯಾಕಪ್ಪ ನನ್ನ ಈ ರೀತಿ ಪರೀಕ್ಷೆ ಮಾಡ್ತಾ ಇದೀಯಾ? ಏನೋ ಲೋಕೋಪಕಾರ ಕಾರ್ಯ ಮಾಡೋಣ ಅಂದ್ರೆ ಏನಾದ್ರೂ ಒಂದು ಅಡೆತಡೆ ಮಾಡ್ತಾನೆ ಇರ್ತೀಯ. ಈಗಲೇ ನೆಟ್ವರ್ಕ್ ಹೋಗ್ಬೇಕಾ? ಯಾಕಪ್ಪ ನನ್ನ ಈ ರೀತಿ ಪರೀಕ್ಷೆ ಮಾಡ್ತಿದ್ಯಾ ದೇವ್ರೇ? ಒಳ್ಳೆತನಕ್ಕೆ ಬೆಲೆನೇ ಇಲ್ಲ, ಒಳ್ಳೆಯವ್ರಿಗೆ ಕಾಲನೇ ಇಲ್ಲ. ಹೋಯ್ತು ಹೋಯ್ತು ಹೋಯ್ತು. ಇಲ್ಲ ಇಲ್ಲ ಇಲ್ಲ. ಪ್ರೀತು, ಬ್ರೋ ನೆಟ್ವರ್ಕ್ ಎಕ್ಕುಟ್ಟು ಹೋಗಿದೆ, ಅದಕ್ಕೆ ಕಟ್ ಆಯ್ತು. ಒಂದು ಕೆಲಸ ಮಾಡು ಬ್ರೋ, ಹರೀಶ್ ಬರೋ ತನಕ ನೀನು ಪಾರ್ವತಿ ಕಂಪ್ನಿ ಕೊಡ್ತೀರ ಬ್ರೋ. ಅವ್ನು ಬಂದ್ಮೇಲೆ ನೀನು ಹೊರಡು, ಓಕೆನಾ? ಇಲ್ಲಿ ತುಂಬ ಡಿಸ್ಟರ್ಬೆನ್ಸು, ಸರಿಯಾಗಿ ಕೇಳಿಸ್ತಿಲ್ಲ. ನಾನು ಆಮೇಲೆ ಫೋನ್ ಮಾಡ್ತೀನಿ, ಓಕೆನಾ? ಬಾಯ್ ಬಾಯ್ ಬಾಯ್. ಅತ್ತೆ ಅತ್ತೆ, ಹೋಗ್ತಿದೆ ಹೋಗ್ತಿದೆ ಹೋಗ್ತಿದೆ. ಬೇಡ ಬೇಡ ಬೇಡ. ಅತ್ತೆ ಇಷ್ಟೋ ತನಕ ಹೋಗ್ತಿಲ್ಲ ಅಂತ ಟೆನ್ಷನ್ ಆಗ್ತಿದೆ. ಈಗ ಹೋಗೋ ಟೈಮಲ್ಲಿ ಕ್ಯಾನ್ಸಲ್ ಮಾಡ್ತಿದ್ಯಲ್ಲ, ಏನತ್ತೆ ನಿನ್ ಕತೆ? ಇಷ್ಟೊತ್ತು ವಿಡಿಯೋ ಕಳ್ಸಕ್ಕೆ ಸೈಕಲ್ ಹೊಡಿತಾ ಇದ್ವಲ್ಲ, ಈಗ ಪಾರ್ವತಿನ ಮಟ್ಟ ಹಾಕೋದಕ್ಕೆ ಗಾಡಿನೇ ರೆಡಿ ಇದೆ ಕಡೆ. ವಿಷಯಕ್ಕೆ ಬರತ್ತೆ. ಆ ಪಾರ್ವತಿ ಎಲ್ಲಿದ್ದಾಳೆ ಅಂತ ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿದೆ. ಈಗ ಅವಳು ಆದಿತ್ಯನ ಜೊತೆಗೇ ಇದ್ದಾಳೆ ಅಂತ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಕಣೆ. ಅತ್ತೆ ನಂಗೆ ತುಂಬಾ ಬೇಜಾರಾಗ್ತಿದೆ. ಯಾಕೆ ಬೇಜಾರು ಮಾಡ್ಕೊಳ್ತೀಯಾ? ಇನ್ನು ಈ ವಿಡಿಯೋ ಕಳಿಸೋ ಅವಶ್ಯಕತೆನೇ ಇಲ್ವಲ್ಲ. ಆ ಭಲೆ ಜೋಡಿ ರೆಡ್ ಹ್ಯಾಂಡಾಗಿ ತಗ್ಲಾಕೋತಾರೆ. ಈಗ ಬುಗುರಿ ತಿರುಗಿಸೋದು ಹೇಗೆ, ಗುನ್ನ ಇಡೋದು ಹೇಗೆ ಅಂತ ಗೊತ್ತಾಗಿದೆ. ಚಾಟಿ ಬೀಸ್ಬೇಕಷ್ಟೇ. ಅಮ್ಮ, ನಾನೇ ತಿನ್ನಿಸ್ತೀನಿ, ತಿಂತೀಯಾ? ಚಿಕ್ಕವಳಿದ್ದಾಗ ನಾನು ನಿಂಗೆ ಊಟ ಮಾಡಿಸ್ತಾ ಇದ್ದೆ. ಈಗ ನೋಡು, ನೀ ನನ್ನ ತಾಯಿ ಆಗ್ಬಿಟ್ಟೆ. ನೀ ನಂಗೆ ಊಟ ಮಾಡಿಸ್ತೀಯಾ? ಮಾಡಿಸು ಮಾಡಿಸು. ಅಮ್ಮ, ಹೊಟ್ಟೆ ತುಂಬ ಹೋಯ್ತು. ಅಳಿಯಂದ್ರು ಬರಲಿಲ್ವಾ? ಅವ್ರಿಗಿನ್ನೂ ನಮ್ಮ ಮೇಲೆ ಕೋಪ ಹೋಗಿಲ್ವಾ? ಸರೋಜ, ಅಳಿಯಂದ್ರಿಗೆ ತುಂಬ ಕೆಲಸ. ಆದರೂ ಬಂದಿದ್ದೀನಮ್ಮ, ಇಲ್ಲೇ ಇದ್ದೀನಿ. ಅಮ್ಮ, ಇಷ್ಟು ದಿನ ನಿಮ್ಮನ್ನು ನೋಡೋಕೆ ಬರ್ತಾ ಇದ್ದಕ್ಕೆ ಸಾರಿಮ್ಮ. ಅಯ್ಯೋ, ನೀನು ಯಾಕಪ್ಪ ಕ್ಷಮಿಸು ಅಂತ ಕೇಳ್ತೀಯಾ? ನಾವು ಕೇಳಬೇಕು ಕ್ಷಮೆ. ನಿಮ್ಮಿಬ್ರನ್ನ ಅವ್ರು ಅವತ್ತೇ ಒಪ್ಕೊಂಡ್ಬಿಟ್ಟಿದ್ದಿದ್ರೆ ನಾವು ನೀವು ಸೇರಿ ನಿಮ್ಮ ಯಜಮಾನ್ರನ್ನ ಸೈಲೆಂಟ್ ಮಾಡ್ಬೋದಿತ್ತು ಅಲ್ವಾ? ನಿಮ್ಮ ಕೈ ರುಚಿ ತಿನ್ನೋ ಭಾಗ್ಯ ಸಿಗ್ತಾ ಇತ್ತು, ನಿಮ್ಮ ಹಾಡು ಕೇಳೋ ಪುಣ್ಯ ಸಿಗ್ತಾ ಇತ್ತು. ಆದರೂ ಪರವಾಗಿಲ್ಲ ಬಿಡಿ, ಇವಾಗ ನಿಮ್ಮನ್ನು ನೋಡ್ತಾ ಇದ್ದೀನಲ್ಲ ಅಷ್ಟು ಸಾಕು ನನಗೆ.
ನೀವು ತುಂಬ ಬ್ಯುಸಿ ಇದ್ರೇನೋ ಪಾಪ. ಹೌದು, ಬ್ಯುಸಿಯಾಗೇನೋ ಇದ್ದೆ. ಆದರೆ ಅಪ್ಪ ಅಮ್ಮಂಗೆ ಇಳ್ದಿರೋ ಸಮಯಕ್ಕೆ ಅರ್ಥನಾದರೂ ಏನಿದೆ ಹೇಳಿ? ಅಮೆರಿಕದಲ್ಲಿದ್ದಾಗ ಬರಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಆದರೆ ಇವತ್ತು ಕಾಲ ಕೂಡ ಬಂತು ನೋಡಿ. ಮಗಳೇ, ಅಳಿಯಂದ್ರಿಗೆ ರುಚಿಯಾಗಿ ಅಡುಗೆ ಮಾಡಿ ಹಾಕ್ತೀಯಲ್ವಾ? ಅಮ್ಮ, ಅದ್ರ ಬಗ್ಗೆ ಏನು ಕೇಳ್ತೀರಾ? ಅಡುಗೆಯಲ್ಲಿ ಎಕ್ಸ್ಪರ್ಟ್ ಇವಳು, ಎಲ್ಲ ನೀವು ಹೇಳ್ಕೊಟ್ಟಿದ್ದು ಅಂತ ಹೇಳ್ತಾ ಇರ್ತಾಳೆ. ನನ್ನ ಅಳಿಯಂದ್ರು ನಿನ್ನ ರಾಣಿ ಥರ ನೋಡ್ಕೋತಿದ್ದಾರೆ. ಪುಣ್ಯ ಕಣೆ ನಿಂದು. ಹೌದಮ್ಮ, ಇವ್ರು ಸಿಕ್ಕಿದ್ದು ನನ್ನ ಪುಣ್ಯ. ಇದು ನಿಮ್ಮಪ್ಪಂಗೆ ಗೊತ್ತಾಗಬೇಕಿತ್ತು. ಈಗ ಆಗೋಗಿರೋದನ್ನ ಯಾಕೆ ಕೆದಕ್ತೀರಾ? ಮಗಳೇ, ನಿನ್ನ ಧ್ವನಿ ಬದಲಾಗಿರೋಂಗಿದೆಯಲ್ಲ? ಹೌದಮ್ಮ, ಇಲ್ಲಿಗೆ ಬಂದಾಗಿಂದ ಗಂಟ್ಲು ಕಟ್ಟಿದೆ. ನೀರು ವ್ಯತ್ಯಾಸ ಆಗಿರ್ಬೇಕು. ಏನಂದ್ರೆ ರಾತ್ರಿ ಊಟಕ್ಕೆ ರೆಡಿ ಮಾಡಿಬಿಡಿ. ಮಗಳು ಅಳಿಯ ಇಲ್ಲೇ ಇರ್ತಾರೆ. ಸರೋಜ, ಅದು ಅವ್ರು ಇವತ್ತೇ ಅಮೆರಿಕಕ್ಕೆ ಹೋಗ್ಬೇಕಮ್ಮ. ಹೌದಾ? ಯಾಕೆ? ಅದು ತುಂಬ ಕೆಲಸ ಇದೆಯಮ್ಮ. ನಿಮ್ಮನ್ನು ನೋಡಬೇಕು ಅಂತ ಕೆಲಸನೆಲ್ಲ ಹಾಗೆ ಬಿಟ್ಟು ಬಂದ್ವಿ. ಹೌದಮ್ಮ, ನಾವು ಮತ್ತೆ ಬರ್ತೀವಿ, ನೀವೇನು ಯೋಚನೆ ಮಾಡಬೇಡಿ. ಮತ್ತೆ ಬರೋಷ್ಟರಲ್ಲಿ ನಾನಿರ್ತೀನೋ ಇಲ್ವೋ? ನಾನು ಹೆಚ್ಚು ದಿನ ಬದುಕಿರೋದಿಲ್ಲ ಅಂತ ಹೇಳ್ತಾರೆ. ನಂದು ಒಂದೇ ಯೋಚನೆ, ನಾನು ಹೋದ್ಮೇಲೆ ಪಾಪ ಇವರೊಬ್ಬರೇ ಆಗೋಗ್ತಾರೆ. ಸಾವಿನ ಬಗ್ಗೆ ಮಾತಾಡಬೇಡ. ನೀನು ಎಲ್ಲಿ ಹೋಗ್ತೀಯೋ ನಾನು ಅಲ್ಲೇ ಬರ್ತೀನಿ ಕಣೆ. ಅಮ್ಮ, ಮಗಳು ಬಂದಾಗಿದೆ ತಾನೇ, ಯಾಕೆ ಕೆಟ್ಟದ್ದು ಮಾತಾಡ್ತೀರಾ? ನೀವು ಖುಷಿಯಾಗಿರಿ. ಖುಷಿನೇಪ್ಪ. ನನ್ನ ಮಗಳನ್ನ ಮಾತಾಡ್ಸಿದ್ನಲ್ಲ, ಅಷ್ಟು ಸಾಕು, ಅದು ಖುಷಿನೇ. ಸರಿಮ್ಮ, ನಾವಿನ್ನು ಹೊರಡ್ತೀವಿ, ನೀವು ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿ ಭವ.